ಕರ್ನಾಟಕ ಕಾಂಗ್ರೆಸ್ನ 2 ಮದಗಜಗಳ ಕಾಳಗ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕುರ್ಚಿ ಕಾಳಗದಲ್ಲಿ ಯಾರು ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಮಾತಿನ ಸಮರ ಮಾತ್ರ ತಾರಕಕ್ಕೇರಿದೆ. ಅದರಲ್ಲೂ ಇವತ್ತಿನಿಂದ ನೆಕ್ಸ್ಟ್ ಲೆವೆಲ್ಗೆ ಮಾತುಕತೆ ಜೋರಾಗ್ತಾ ಇದೆ. ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ, ರಾಜ್ಯ ರಾಜಕಾರಣದಲ್ಲಿ, ನೀವೇನು ಹೈಕಮಾಂಡ್ ಏನ್ ಹೇಳ್ತದೆ ಅಂತ ಕೇಳಲಿಕ್ಕೆ ನಮ್ಗೆ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ಮಾತಾಡೋಣ. Ultimately, to put a full stop to this confusion, the High Command has to take it. ಇನ್ನ ನೆಕ್ಸ್ಟ್ ಬಜೆಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಆ ಕಡೆ ಮೈಸೂರು ಟಗರು, ಈ ಕಡೆಗೆ ಕನಕಪುರದ ರಣಬೇಟೆಗಾರ. ಸಿದ್ದರಾಮಯ್ಯ ಪಟ್ಟ ಬಿಡಲು ತಾರಾಮ್ ಸಿದ್ಧರಿಲ್ಲ. ಪಟ್ಟ ಸಿಗುವವರೆಗೂ ಕೂಡ ಸುಮ್ಮನಿರಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹಠ ಹಿಡಿದು ಕೂತಿದ್ದಾರೆ. ಇಬ್ಬರ ಜಗಳದಲ್ಲಿ ಹೈಕಮಾಂಡ್ ಮೆತ್ತಗಾಗ್ತಾ ಇದೆ. ಟಗರು ಕುರ್ಚಿ ಮೇಲೆ ಕನಕಪುರ ಬಂಡೆ ಕಣ್ಣು. ಪಟ್ಟ ಬೆಳೆದ ಸಿದ್ದು, ಪಟ್ಟು ಬಿಡುತ್ತಿಲ್ಲ ಡಿಕೆಶಿ. ದೇಶದ ಯಾವುದೇ ರಾಜ್ಯದಲ್ಲಿ ಬೇಕಿದ್ರೂ ಕೂಡ ಹೈಕಮಾಂಡ್ ಮಾತು ನಡೆಯುತ್ತೆ. ಆದರೆ ಇದು ಕರ್ನಾಟಕ. ಒಂದು ಕಡೆ ಇರುವುದು ಸಿದ್ದರಾಮಯ್ಯ, ಅತ್ಯಂತ ಪ್ರಬಲ ಸಮುದಾಯದ ಹಾಗೂ ಅಹಿಂದ ಮತಗಳನ್ನ ಕಿಸೆಯಲ್ಲಿಟ್ಟುಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಇರೋದು ಡಿಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ಗೆ ಬರುವಂತಹ ಟ್ರಬಲ್ಗಳನ್ನ ಶೂಟ್ ಮಾಡಿ ಸೈಡ್ಗೆ ತಳ್ಳಹಾಕಿಬಲ್ಲ ಪ್ರಬಲ ನಾಯಕ. ಇದೇ ಕಾರಣಕ್ಕೆ ಹೈಕಮಾಂಡ್ ಯಾರನ್ನು ಕೂಡ ತಡವಿಕೊಳ್ಳೋ ಧೈರ್ಯವನ್ನ ಮಾಡ್ತಾ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಮಾತ್ರ ಡೈಲಿ ಮಾತೆ ಫೈನಲ್ ಅಂತಿದ್ದಾರೆ. ಹೈಕಮಾಂಡ್ ಮಾತೆ ನನಗೆ ವೇದವಾಕ್ಯ. ಹೈಕಮಾಂಡ್ ಎಚ್ಚರಿಕೆ ನಡುವೆ ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್. ಬಾಲಕೃಷ್ಣ, ಇಕ್ಬಾಲ್ ಹುಸೇನು, ನಯನ ಗೋಲ್. ಈಗ ಎಂಎಲ್ಎಗಳು ಅವರು ಸ್ವಾತಂತ್ರ್ಯ ಇರ್ತದೆ, ಅವ್ರು ಏನ್ ಅಭಿಪ್ರಾಯ ಕೊಡ್ತಾರೆ ಅದನ್ನ ನೋಡೋಣ ಜನ. ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಹೇಳ್ತದೆ ಅಂತ ಕೇಳಲಿಕ್ಕೆ ನಮ್ಗೆ ಗೊಂದಲಗಳಿಗೆ ಹೈಕಮಾಂಡ್ನಿಂದಲೇ ತೆರೆ. ನಾನಂತೂ ರಾಹುಲ್ ಗಾಂಧಿ ಭೇಟಿಯಾಗಲ್ಲ. Ultimately, to put a full stop to this confusion, the High Command has to take it. ಸರ್, ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇರೋದು ಯಾವಾಗ ಕ್ಯಾಬಿನೆಟ್ ರೀಚ್ ಹೈಕಮಾಂಡ್ ಅವ್ರು ಕೊಟ್ಟಾಗಪ್ಪ. ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಅವರು ಭೇಟಿಯಾಗಿದ್ರಿ ಸರ್. ಎನಿ ಪ್ಲಾನ್ಸ್ ಆಫ್ ಮೀಟಿಂಗ್ ರಾಹುಲ್ ಗಾಂಧಿ ಸರ್? ನೋ. ನಾಳೆ ಡಿಸಿಎಂ ಡಿಕೆಶಿ ಹೈಕಮಾಂಡ್ ಭೇಟಿ. ಕುರ್ಚಿ ಕಾಳಗದ ಕ್ಲೈಮ್ಯಾಕ್ಸ್ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಕೆರಳಿಸ್ತಾ ಇದೆ. ಹೈಕಮಾಂಡ್ ಕರೆಯದಿದ್ರೂ ಕೂಡ ನಾಳೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಲಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಲಿದ್ದಾರೆ. ಇದು 5-6 ಜನ ಮಧ್ಯದ ಮಾತುಕತೆ. ಯಾವುದನ್ನು ಬಹಿರಂಗವಾಗಿ ಹೇಳಲುವಂತೆ ಡಿಕೆಶಿ. ಫೈನಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ. ನಾನೇನು ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ಮಾತಾಡೋಣ. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಗೆ ನಾವೆಲ್ಲ ಕೆಲಸ ಮಾಡಿದ್ವಿ. ನನಗೆ ಪಕ್ಷಕ್ಕೆ ಯಾವ ತರದ ಮುಜುಗರ ತರಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತರಿದ್ರೆ ನಾವು. ಇನ್ನೊಂದು ಬಜೆಟ್ ಮಂಡಿಸ್ತಾರಂತೆ, ಸಂತೋಷ. ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7.5 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನ ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡಬೇಕು. ಅದು ನಮ್ಮ ಬಹಳ ಮುಖ್ಯ. ಹೆಸರು ಹೇಳದೆ ಉಭಯ ನಾಯಕರು ಕೌಂಟರ್ ಕೊಡ್ತಿದ್ದಾರೆ. ಈ ಗೇಮ್ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಕಾಂಗ್ರೆಸ್ನ 2 ಮದಗಜಗಳ ಕಾಳಗ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕುರ್ಚಿ ಕಾಳಗದಲ್ಲಿ ಯಾರು ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಮಾತಿನ ಸಮರ ಮಾತ್ರ ತಾರಕಕ್ಕೇರಿದೆ. ಅದರಲ್ಲೂ ಇವತ್ತಿನಿಂದ ನೆಕ್ಸ್ಟ್ ಲೆವೆಲ್ಗೆ ಮಾತುಕತೆ ಜೋರಾಗ್ತಾ ಇದೆ. ಏನ್ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ, ರಾಜ್ಯ ರಾಜಕಾರಣದಲ್ಲಿ,
ನೀವೇನು? ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳಲಿಕ್ಕೆ ನಮಗೆ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬೈರೋಂಗ ನಾನು ಮಾತಾಡೋದು. Ultimately, to put a full stop to this confusion, the High Command has to take it. ಇನ್ನು ನೆಕ್ಸ್ಟ್ ಬಜೆಟ್ ಮಾಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಆ ಕಡೆ ಮೈಸೂರು ಟಗರು, ಈ ಕಡೆಗೆ ಕನಕಪುರದ ರಣಬೇಟೆಗಾರ. ಸಿದ್ದರಾಮಯ್ಯ ಪಟ್ಟ ಬಿಡಲು ಸುತಾರಾಮ್ ಸಿದ್ಧರಿಲ್ಲ. ಪಟ್ಟ ಸಿಗುವವರೆಗೂ ಕೂಡ ಸುಮ್ಮನಿರಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹಠ ಹಿಡಿದು ಕೂತಿದ್ದಾರೆ. ಇಬ್ಬರ ಜಗಳದಲ್ಲಿ ಹೈಕಮಾಂಡ್ ಮೆತ್ತಗಾಗ್ತಾ ಇದೆ. ಟಗರು ಕುರ್ಚಿ ಮೇಲೆ ಕನಕಪುರ ಬಂಡೆ ಕಣ್ಣು. ಪಟ್ಟ ಬೆಳೆದ ಸಿದ್ದು, ಪಟ್ಟು ಬಿಡುತ್ತಿಲ್ಲ ಡಿಕೆಶಿ. ದೇಶದ ಯಾವುದೇ ರಾಜ್ಯದಲ್ಲಿ ಬೇಕಿದ್ರೂ ಕೂಡ ಹೈಕಮಾಂಡ್ ಮಾತು ನಡೆಯುತ್ತೆ. ಆದ್ರೆ ಇದು ಕರ್ನಾಟಕ. ಒಂದು ಕಡೆ ಇರೋದು ಸಿದ್ದರಾಮಯ್ಯ, ಅತ್ಯಂತ ಪ್ರಬಲ ಸಮುದಾಯದ ಹಾಗೂ ಅಹಿಂದ ಮತಗಳನ್ನ ಕಿಸೆಯಲ್ಲಿಟ್ಟುಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಇರೋದು ಡಿಸಿಎಂ ಡಿಕೆ ಶಿವಕುಮಾರ್. ಕಾಂಗ್ರೆಸ್ಗೆ ಬರುವಂತಹ ಟ್ರಬಲ್ಗಳನ್ನ ಶೂಟ್ ಮಾಡಿ ಸೈಡ್ಗೆ ತಳ್ಳಹಾಕಿಬಲ್ಲ ಪ್ರಬಲ ನಾಯಕ. ಇದೇ ಕಾರಣಕ್ಕೆ ಹೈಕಮಾಂಡ್ ಯಾರನ್ನು ಕೂಡ ತಡವಿಕೊಳ್ಳೋ ಧೈರ್ಯವನ್ನ ಮಾಡ್ತಾ ಇಲ್ಲ. ಆದ್ರೆ ಸಿದ್ದರಾಮಯ್ಯ ಮಾತ್ರ ಡೈಲಿ ಮಾತೆ ಫೈನಲ್ ಅಂತಿದ್ದಾರೆ. ಹೈಕಮಾಂಡ್ ಮಾತೆ ನನಗೆ ವೇದವಾಕ್ಯ. ಹೈಕಮಾಂಡ್ ಎಚ್ಚರಿಕೆ ನಡುವೆನೂ ಶಾಸಕರ ಮತ್ತೊಂದು ತಂಡ ಡೆಲ್ಲಿಗೆ ಹೋಗಿದೆ ಸರ್. ಬಾಲಕೃಷ್ಣ, ಇಕ್ಬಾಲ್ ಹುಸೇನು, ನಯನ ಈಗ ಎಂಎಲ್ಎಗಳು ಅವ್ರ ಸ್ವಾತಂತ್ರ್ಯ ಇರ್ತದೆ. ಅವ್ರು ಏನ್ ಅಭಿಪ್ರಾಯ ಕೊಡ್ತಾರೆ ಅದನ್ನ ನೋಡೋಣ. ಜನ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನ್ ಹೇಳ್ತದೆ ಹಂಗೆ ಕೇಳಲಿಕ್ಕೆ ನಮಗೆ. ಗೊಂದಲಗಳಿಗೆ ಹೈಕಮಾಂಡ್ನಿಂದಲೇ ತೆರೆ. ನಾನಂತೂ ರಾಹುಲ್ ಗಾಂಧಿ ಭೇಟಿಯಾಗಲ್ಲ. Ultimately, to put a full stop to this confusion, the High Command has to take it. ಸರ್, ಸಚಿವ ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇರುತ್ತದೆ. ಯಾವಾಗ ಸರ್ ಕ್ಯಾಬಿನೆಟ್ ರಚನೆ? ಹೈಕಮಾಂಡ್ ಅವ್ರು ಕೊಟ್ಟಾಗಪ್ಪ. ಲಾಸ್ಟ್ ಟೈಮ್ ರಾಹುಲ್ ಗಾಂಧಿ ಭೇಟಿಯಾಗಿದ್ರಿ. ಸರ್, ಎನಿ ಪ್ಲಾನ್ಸ್ ಆಫ್ ಮೀಟಿಂಗ್ ರಾಹುಲ್ ಗಾಂಧಿ ಸರ್? ನೋ. ನಾಳೆ ಡಿಸಿಎಂ ಡಿಕೆಶಿ ಹೈಕಮಾಂಡ್ ಭೇಟಿ. ಕುರ್ಚಿ ಕಾಳಗದ ಕ್ಲೈಮ್ಯಾಕ್ಸ್ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಕೆರಳಿಸ್ತಾ ಇದೆ. ಹೈಕಮಾಂಡ್ ಕರೆಯದಿದ್ರೂ ಕೂಡ ನಾಳೆಯೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ದೌಡಾಯಿಸಲಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್ರನ್ನ ಭೇಟಿ ಮಾಡಲಿದ್ದಾರೆ. ಇದು 5-6 ಜನ ಮಧ್ಯದ ಮಾತುಕತೆ.